ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ನವೆಂಬರ್ 2004 ಸ್ಟಾರ್ಟ್. ಸಭಾಪತಿಗಳೇ, ಸಭಾಧ್ಯಕ್ಷರೇ ಹಾಗೂ ಸನ್ಮಾನ್ಯ ಸದಸ್ಯರೇ, ರಾಜ್ಯ ವಿಧಾನಮಂಡಲದ ಉಭಯ ಸದನದ ಅಧಿವೇಶನಕ್ಕೆ ತಮ್ಮೆಲ್ಲರನ್ನೂ ಸ್ವಾಗತಿಸಲು ನನಗೆ ತುಂಬ ಸಂತೋಷವಾಗುತ್ತಿದೆ. ವಿಧಾನಮಂಡಲಕ್ಕೆ ಮೊದಲ ಬಾರಿಗೆ ಕಾಲಿಡುತ್ತಿರುವ ಸದಸ್ಯರುಗಳಿಗೆ ವಿಶೇಷ ಸ್ವಾಗತ. ಈಗ ತಾನೇ ಚುನಾವಣೆ ಮುಗಿದಿದೆ. ಕರ್ನಾಟಕದಲ್ಲಿ ಚುನಾವಣೆಯು ಶಾಂತ ಹಾಗೂ ಸುವ್ಯವಸ್ಥಿತ ರೀತಿಯಲ್ಲಿ ನಡೆದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಸರ್ಕಾರ ಜನತೆಯ ಆಶೋತ್ತರಗಳನ್ನು ನನಸಾಗುವಂತೆ ಮಾಡುವ ದಿಸೆಯಲ್ಲಿ ಸಕಾರಾತ್ಮಕ ಹಾಗೂ ರಚನಾತ್ಮಕವಾಗಿ ಕಾರ್ಯನಿರ್ವಹಿಸಲು ಶ್ರಮವನ್ನು ವಹಿಸುತ್ತದೆ. ಸರ್ಕಾರವು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣಕ್ಕೆ ಬದ್ಧವಾಗಿದೆ. ಈ ಉದ್ದೇಶಕ್ಕಾಗಿ ರಚಿಸಲಾದಂತಹ ಸಂಸ್ಥೆಗಳನ್ನು ಸೂಕ್ತವಾಗಿ ಪುನಃ ಸಂಘಟಿಸಲಾಗುವುದು ಹಾಗೂ ಅವಶ್ಯವಿದ್ದಲ್ಲಿ ಅವುಗಳನ್ನು ಬಲಪಡಿಸಲಾಗುವುದು. ಹೀಗೆ ಮಾಡುವುದರಿಂದ ಅವು ಸ್ಥಿರವಾಗುತ್ತವೆ ಮತ್ತು ಸ್ಥಳೀಯ ಜನತೆಯ ಆಶೋತ್ತರಗಳನ್ನು ಹಾಗೂ ಅಗತ್ಯತೆಗಳನ್ನು ಈಡೇರಿಸಲು ಸಮರ್ಥವಾಗುತ್ತದೆ. ಭಾರತವು ಹಳ್ಳಿಗಳ ದೇಶವಾಗಿದ್ದು ಹೆಚ್ಚಿನ ಜನರು ವ್ಯವಸಾಯವನ್ನೇ ಅವಲಂಬಿಸಿರುತ್ತಾರೆ. ಕರ್ನಾಟಕವೂ ಇದಕ್ಕೆ ಹೊರತಲ್ಲ. ನಮ್ಮ ರಾಜ್ಯವು ಸಮೃದ್ಧಿ ಮತ್ತು ಏಳಿಗೆ ಹೊಂದಬೇಕಾದರೆ ಅವು ಗ್ರಾಮೀಣ ಮಟ್ಟದಲ್ಲಿ ಪ್ರಾರಂಭವಾಗಬೇಕು. ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನನ್ನ ಸರ್ಕಾರವು ಕೃಷಿ ವಲಯಕ್ಕೆ ವಿಶೇಷ ಆದ್ಯತೆ ನೀಡುತ್ತದೆ. ತಾಂತ್ರಿಕ ಮಾರ್ಗದರ್ಶನ, ಬಿತ್ತನೆ ಬೀಜಗಳು, ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಒದಗಿಸುವ ಮೂಲಕ ರೈತರಿಗೆ ಬೇಕಾದ ಎಲ್ಲ ಅಗತ್ಯ ಪರಿಕರಗಳನ್ನು ನೀಡಲಾಗುವುದು. ಕರ್ನಾಟಕದಲ್ಲಿ ಬಹಳಷ್ಟು ಕೃಷಿ ಕಾರ್ಯಾಚರಣೆಗಳು ಖುಷ್ಕಿ ಜಮೀನಿನಲ್ಲೇ ನಡೆಯುತ್ತವೆ. ಆದುದರಿಂದ ನಮ್ಮ ಸರ್ಕಾರವು ಜಲ ವಿಭಾಜಕ ಪ್ರದೇಶ ಅಭಿವೃದ್ಧಿ ಯೋಜನೆಗಳ ಮೂಲಕ ಖುಷ್ಕಿ ಜಮೀನಿನ ಬೇಸಾಯಕ್ಕೆ ವಿಶೇಷ ಒತ್ತು ನೀಡುತ್ತದೆ. ರಾಷ್ಟ್ರೀಯ ಎಣ್ಣೆ ಬೀಜಗಳು ಮತ್ತು ಎಣ್ಣೆ ಬೀಜಗಳ ಉತ್ಪಾದನಾ ಅಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ದ್ವಿದಳ ಧಾನ್ಯಗಳ ಅಭಿವೃದ್ಧಿ ಯೋಜನೆಗಳಿಗೂ ಸಹ ಒತ್ತು ನೀಡಲಾಗುವುದು. ಕರ್ನಾಟಕದಲ್ಲಿ ತೋಟಗಾರಿಕೆಗೆ ಉತ್ತಮ ಅವಕಾಶ ಇದೆ. ಆದ್ದರಿಂದ ಕೇಂದ್ರ ತೋಟಗಾರಿಕೆ ಬೆಳೆಗಳ ಸಮಗ್ರ ಉತ್ಪಾದನೆ ಮತ್ತು ಖರೀದಿ ಮಾರಾಟ ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರಲು ಲಭ್ಯವಾಗಬಹುದಾದಂಥ ವಿದೇಶಿ ನೆರವನ್ನು ಪಡೆಯಲು ಸರ್ಕಾರ ಯೋಚಿಸುತ್ತಿದೆ. ಅದೇ ರೀತಿ ರಾಜ್ಯದಲ್ಲಿ ತೆಂಗಿನ ತೋಟಗಳ ಸಮಗ್ರ ಅಭಿವೃದ್ಧಿಯನ್ನು ಮಾಡುವಂಥ ತೆಂಗು ಅಭಿವೃದ್ಧಿ ಯೋಜನೆಗೂ ಸರ್ಕಾರ ವಿದೇಶಿ ನೆರವನ್ನು ಪಡೆಯಲು ಉದ್ದೇಶಿಸಿದೆ. ಅವಶ್ಯಕ ಸರಕುಗಳು ಮತ್ತು ಖಾದ್ಯ ತೈಲಗಳ ಬೆಲೆಗಳ ಏರಿಕೆಯು ತೀವ್ರ ಅನರ್ಥವನ್ನುಂಟು ಮಾಡಿದೆ. ರಾಜ್ಯವು ಕೇಂದ್ರ ಸಂಗ್ರಹದಿಂದ ಆಗುವ ಹಂಚಿಕೆಗಾಗಿ ಭಾರತ ಸರ್ಕಾರವನ್ನು ಅವಲಂಬಿಸಬೇಕಾಗಿದೆ. ಕೇಂದ್ರ ಸಂಗ್ರಹದಿಂದ ನಮ್ಮ ರಾಜ್ಯಕ್ಕೆ ಅವಶ್ಯಕ ಸರಕುಗಳ ಮತ್ತು ಖಾದ್ಯ ತೈಲಗಳ ಹಂಚಿಕೆಯ ಪಾಲನ್ನು ಹೆಚ್ಚಿಸಿಕೊಳ್ಳಲು ಮೊದಲ ಆದ್ಯತೆ ನೀಡುತ್ತದೆ. ಇದರ ಜೊತೆಗೆ ಹೆಚ್ಚು ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಸರ್ಕಾರವು ಪ್ರಯತ್ನಿಸುತ್ತದೆ. ಈ ಮೂಲಕ ನಮ್ಮ ಸಮಾಜದ ದುರ್ಬಲ ವರ್ಗಗಳ ಹಿತರಕ್ಷಣೆ ಮಾಡಲಾಗುವುದು. ಆಹಾರವೇ ಅಲ್ಲದೆ ನಮ್ಮ ಜನತೆಗೆ ವಸತಿಯ ಅಗತ್ಯ ಇದೆ. ಆದುದರಿಂದ ನಿವೇಶನ ಇಲ್ಲದವರಿಗೆ ನಿವೇಶನ, ಮನೆಯಿಲ್ಲದವರಿಗೆ ಮನೆಯನ್ನು ಒದಗಿಸುವ ಬಗ್ಗೆ ನಮ್ಮ ಸರ್ಕಾರ ಒತ್ತು ನೀಡುತ್ತದೆ. ಈ ಎರಡೂ ಕ್ಷೇತ್ರಗಳಲ್ಲಿ ಕಾಲಮಿತಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಸಕಾಲದಲ್ಲಿ ಕಾರ್ಯರೂಪಕ್ಕೆ ತರುವ ಬಗ್ಗೆ ವಿಶೇಷ ಗಮನ ನೀಡಲಾಗುವುದು.
ನೀರು ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮೀಣ ನೀರು ಸರಬರಾಜು ಕಾರ್ಯಕ್ರಮದ ಮೇರೆಗೆ ರಾಜ್ಯದಲ್ಲಿನ ಎಲ್ಲ ವಸತಿಗಳಿಗೆ ಶುದ್ಧ ಕುಡಿಯುವ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಹೊಸ ವಸತಿಗಳ ಜೊತೆಗೆ ಸಾಧಿಸಿದ ಪ್ರಯೋಜನಗಳನ್ನು ಹೆಚ್ಚಿಸಲಾಗುವುದು. ಅಲ್ಲದೆ ಬರಪೀಡಿತ ಪ್ರದೇಶ ಕಾರ್ಯಕ್ರಮ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳು, ಗ್ರಾಮೀಣ ಪ್ರದೇಶಗಳಲ್ಲಿನ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಯಂತಹ ವಿಶೇಷ ಆರ್ಥಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ. ನೀರಾವರಿ ಯೋಜನೆಗಳು ಹಾಗೂ ಏತ ನೀರಾವರಿ ಯೋಜನೆಗಳಿಗೆ ಸಹ ಪ್ರಾಮುಖ್ಯತೆ ನೀಡಲಾಗುವುದು. ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ದೊರಕಬೇಕಾದ ಎಲ್ಲ ಜಲಸಂಪನ್ಮೂಲಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಸೃಜಿಸಿ ಬಳಸಿಕೊಳ್ಳುವುದು ನಮ್ಮ ಸರ್ಕಾರದ ಉದ್ದೇಶ. ಔದ್ಯಮಿಕ ವಲಯದಲ್ಲಿ ಶಾಂತಿ ಇದ್ದರೆ ಮಾತ್ರ ಔದ್ಯಮಿಕ ಉತ್ಪಾದನೆ ಸಾಧ್ಯ. ಇನ್ನು ಶಿಕ್ಷಣವು ಅರ್ಥಪೂರ್ಣವಾಗಿ ಲಾಭದಾಯಕ ಉದ್ಯೋಗಾವಕಾಶ ಕಲ್ಪಿಸುವಂತೆ ಮಾಡಲು ಪ್ರಸಕ್ತ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಮೂಲಭೂತ ಸೌಲಭ್ಯ ಒದಗಿಸಲಾಗುವುದು. ಕೊನೆಯದಾಗಿ ಹೇಳುವುದೇನೆಂದರೆ, ಪರಿಶಿಷ್ಟ ಜಾತಿಯವರಿಗೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜಮೀನು ದೊರಕುವುದನ್ನು ಖಾತ್ರಿಪಡಿಸುವ ಸಲುವಾಗಿ ಈಗಿರುವ ಭೂ ಸುಧಾರಣಾ ಕಾನೂನುಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಪ್ರಯತ್ನ ಮಾಡಲಾಗುವುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಬಗ್ಗೆ ವಿಶೇಷ ಗಮನ ಮತ್ತು ಅವರಿಗೆ ಸಮುದಾಯದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಜೀವನದಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಲು ಸಾಧ್ಯವಾಗಲು ಸೌಲಭ್ಯ ನೀಡಲಾಗುವುದು. ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಬಗ್ಗೆಯೂ ನಮಗೆ ಅಷ್ಟೇ ಕಾಳಜಿ ಇದೆ. ಅಷ್ಟೇ ಅಲ್ಲದೆ ಮಹಿಳೆಯರು ಮತ್ತು ಮಕ್ಕಳ ಬಗೆಗೂ ಕಳಕಳಿಯನ್ನು ಹೊಂದಿದ್ದು, ವಿಶೇಷ ರೀತಿಯಲ್ಲಿ ಅವರ ಹಿತಾಸಕ್ತಿಗೆ ರಕ್ಷಣೆ ನೀಡಲು ಪ್ರಯತ್ನ ಮಾಡಲಾಗುವುದೆಂದು ಹೇಳಬಯಸುತ್ತೇನೆ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಮತ್ತು ರಾಜ್ಯ ಜನತೆಗೂ ವಂದನೆಯನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮಾನ್ಯರೇ, ನಿಮಗೆ ತಿಳಿದಿರುವಂತೆ ನಮ್ಮ ಅಂಗಡಿಯು ಬೆಂಗಳೂರು ನಗರದಲ್ಲಿ ಒಂದು ಸುಪ್ರಸಿದ್ಧ ಸೀರೆ ಮಳಿಗೆಯಾಗಿದ್ದು ಹಲವಾರು ಶಾಖೆಗಳನ್ನು ಹೊಂದಿದೆ. ತಮಗೆ ಈಗಾಗಲೇ ತಿಳಿದಿರುವಂತೆ ನಮ್ಮ ಮಳಿಗೆಯಲ್ಲಿ ಕಂಚಿ ರೇಷ್ಮೆ, ಮೈಸೂರು ರೇಷ್ಮೆ ಮುಂತಾದ ಸೀರೆಗಳ ವಿಶೇಷ ದಾಸ್ತಾನು ಇದೆ. ನಮ್ಮಲ್ಲಿ ಲಭ್ಯವಿರುವ ಸೀರೆಗಳು ನಮ್ಮದೇ ಕಾರ್ಖಾನೆಯಿಂದ ತಯಾರಿಸಲ್ಪಡುತ್ತದೆ. ಅಲ್ಲದೆ ನಮ್ಮಲ್ಲಿ ತಯಾರಾಗುವ ಸೀರೆಗಳು ಉತ್ತಮ ಗುಣಮಟ್ಟವನ್ನು ಹೊಂದಿರುವುದರಿಂದ ಹೊರ ರಾಜ್ಯದಲ್ಲೂ ತುಂಬ ಬೇಡಿಕೆ ಇದೆ ಮತ್ತು ವಿದೇಶಗಳಿಗೂ ಸರಬರಾಜು ಮಾಡುತ್ತೇವೆ. ನಮ್ಮ ಅಂಗಡಿಯು ಈ ನಗರದಲ್ಲಿ ಮಾತ್ರವಲ್ಲದೆ ಇತರ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲೂ ಶಾಖೆಗಳನ್ನು ಹೊಂದಿದ್ದು ಎಲ್ಲ ಕಡೆಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮತ್ತು ಮಕ್ಕಳ ಉಡುಪಿನ ಉತ್ತಮ ಸಂಗ್ರಹಣೆಗೆ ಖ್ಯಾತಿಯನ್ನು ಪಡೆದಿದೆ. ನಮ್ಮ ಅಂಗಡಿಯಲ್ಲಿ ರೇಷ್ಮೆ ಸೀರೆಗಳ ಸಂಗ್ರಹಣೆ ಅಲ್ಲದೆ ಕಚೇರಿಗಳಿಗೆ ದಿನನಿತ್ಯ ಧರಿಸುವಂತಹ ಹತ್ತಿ ಮತ್ತು ಸಿಂಥೆಟಿಕ್ ಸೀರೆಗಳೂ ಕೂಡ ಆಕರ್ಷಕವಾದ ವಿನ್ಯಾಸಗಳಲ್ಲಿ ಹಾಗೂ ಬಣ್ಣಗಳಲ್ಲಿ ಲಭ್ಯವಿದೆ. ಇನ್ನು ನಮ್ಮ ಬೆಂಗಳೂರು ನಗರದ ಶಾಖೆಯು ಪ್ರಾರಂಭವಾಗಿ ನಾಡ ಹಬ್ಬವಾದ ಇದೇ ದಸರಾ ಹಬ್ಬದ ವಿಜಯದಶಮಿಯಂದು 25 ವರ್ಷಗಳು ತುಂಬುತ್ತದೆ. ಆದುದರಿಂದ ಶಾಖೆಯ ರಜತೋತ್ಸವ ಸಮಾರಂಭವನ್ನು ಏರ್ಪಾಡು ಮಾಡುವ ಉದ್ದೇಶವಿದೆ. ಈ ಬೆಳ್ಳಿ ಹಬ್ಬದ ಆಚರಣೆಗೆ ಗ್ರಾಹಕರನ್ನು ಆಹ್ವಾನಿಸಲು ಯೋಜಿಸಿದ್ದೇವೆ. ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಜನತೆಗಾಗಿ ಬೆಳ್ಳಿ ಹಬ್ಬ ಹಾಗೂ ದಸರಾ ಹಬ್ಬದ ಪ್ರಯುಕ್ತ ಎಲ್ಲ ಮಾದರಿಯ ಸೀರೆಗಳ ಜೊತೆಗೆ ಸುಂದರ ಕಸೂತಿ ಕೆಲಸವಿರುವ ವಿನೂತನ ರಾಜಸ್ಥಾನಿ ಶೈಲಿಯ ಹೊಸ ಹೊಸ ವಿನ್ಯಾಸಗಳ ಸೀರೆಗಳನ್ನು ವಿಶೇಷ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುತ್ತೇವೆ. ಅಲ್ಲದೆ ಈ ರಿಯಾಯಿತಿ ದರದ ಮಾರಾಟದಲ್ಲಿ ಬಹುಮಾನ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಬಹುಮಾನವಾಗಿ ಮಾರುತಿ ಕಾರನ್ನು ನೀಡಲಾಗುತ್ತದೆ. ಪ್ರತಿ 1000 ರೂಪಾಯಿಗಳ ಖರೀದಿಗೆ ಒಂದು ಬಹುಮಾನದ ಕೂಪನ್ ನೀಡಲಾಗುವುದು.
ಮಾರಾಟದ ಕೊನೆಯಲ್ಲಿ ಲಾಟರಿ ಎತ್ತುವ ಮೂಲಕ ವಿಜೇತರನ್ನು ಆಯ್ಕೆ ಮಾಡಲಾಗುವುದು. ಈ ರಿಯಾಯಿತಿ ದರದ ಪ್ರಯೋಜನ ಕೇವಲ 1 ತಿಂಗಳು ಮಾತ್ರ ಇರುತ್ತದೆ. ನೀವು ನಮ್ಮ ಹಳೆಯ ಮತ್ತು ಉತ್ತಮ ಗ್ರಾಹಕರಲ್ಲಿ ಒಬ್ಬರಾಗಿರುವುದರಿಂದ ಇಂತಹ ಸುವರ್ಣ ಅವಕಾಶವನ್ನು ಪಡೆಯಲು ಇಂದೇ ಭೇಟಿ ನೀಡಿ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಮಾಲೀಕರು, ಸುಮಾ ಸೀರೆ ಕೇಂದ್ರ.